ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನಲ್ಲಿ ರಾಗಿ ಮುದ್ದೆಯನ್ನು ಈಸಿಯಾಗಿ ಹೇಗೆ ಮಾಡೋದು ಗಂಟಿಲ್ದಲ್ಲೇ ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಫಸ್ಟು ಮುದ್ದೆ ಮಾಡೋದು ಎಲ್ಲರೂ ಈಗ ಕಷ್ಟ ಅಂತ ಅನ್ಕೊತಾರೆ. ರಾಗಿ ಮುದ್ದೆ ಮಾಡೋದು ತುಂಬ ಈಸಿ ಮತ್ತು ತುಂಬ ಹೆಲ್ತಿ ಕೂಡ. ಈಸಿಯಾಗಿ ಬಿಗಿನರ್ಸ್ಗೆ ಗಂಟು ಹಾಕ್ದಲೇ ಬರೋ ಥರ ಮುದ್ದೆ ನಾನು ಇವತ್ತು ಹೇಳ್ಕೊಡ್ತೀನಿ. ನೋಡಿ, ಒಂದು ಬೌಲ್ ಹಿಟ್ಟು ತೊಗೊಂಡಿದ್ದೀರಾ ಅಂದರೆ ಇದು ಆಲ್ಮೋಸ್ಟ್ 2 ಮುದ್ದೆ ಕರೆಕ್ಟಾಗಿ ಆಗುತ್ತೆ. ಇಬ್ಬರು ಇದ್ದರೆ ಇದು 2 ಮುದ್ದೆ ಆಗುತ್ತೆ. ಇದರೊಳಗೆ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಳ್ಳಿ, ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ. ಸೊ ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ. ಈಗ ನೋಡಿ, 1 ಕಪ್ ಹಿಟ್ಟಿಗೆ 2 ಕಪ್ ಅಷ್ಟು ನೀರನ್ನು ಹಾಕ್ತೀನಿ ನಾನು ಫಸ್ಟು. ನೋಡಿ, ಸೊ ಇದು ನೀರು ಸ್ವಲ್ಪ ಕುದಿರಿ. 2 ಥರ ಮುದ್ದೆ ಮಾಡ್ತಾರೆ. ಯೂಶಲಾಗಿ ಚೆನ್ನಾಗಿ ಮುದ್ದೆ ಆಲ್ರೆಡಿ ಬರುತ್ತೆ ಮಾಡೋಕ್ಕೆ ಅನ್ನೋರು, ಎಕ್ಸ್ಪರ್ಟ್ ಇರೋರು ಏನು ಮಾಡ್ತಾರೆ, ನೀರು ಡೈರೆಕ್ಟಾಗಿ ಕುದೀತಿರ್ಬೇಕಾದ್ರೆ ಹಿಟ್ಟು ಹಾಕ್ಬೋದು. ಬಟ್ ಬಿಗಿನರ್ಸ್ಗೆ ಸರಿ ಥರ ಮಾಡಿಕೊಂಡು ಮುದ್ದೆ ಮಾಡೋದ್ರಿಂದ ಗಂಟು ಬರಲ್ಲ. ಸೊ ನಾನು ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ಫಸ್ಟು ಕುದಿ ಹಾಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳೋಣ ನಾವು. ಬೇಕಾದರೂ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಕೂಡ ಹಾಕೊಬೋದು, ಚೆನ್ನಾಗಿ ಇನ್ನೂ ಸಾಫ್ಟಾಗಿ ಬರಬೇಕಂದ್ರೆ. ನಾನಿಲ್ಲಿ ಯಾವುದೇ ಥರ ತುಪ್ಪ ಆಗಲಿ ಆಯಿಲ್ ಆಗಲಿ ಏನೂ ಹಾಕ್ತಿಲ್ಲ. ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ, ಗಂಟಾಗ್ದಲ್ಲೇ ಬರೋ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ರುಚಿಗೋಸ್ಕರ. ಈಗ ನೋಡಿ, ಅದಿನ್ನೂ ನೀರು ಬಂದುಬಿಟ್ಟು ನಾರ್ಮಲ್ ಲೂಕೋಮ್ ವಾಟರ್ ಅಂತಾರಲ್ಲ ಆ ಹದದಲ್ಲಿ ಇದೆ. ಸೊ ಈಗ ನಾನು ಅದಕ್ಕೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಫಸ್ಟ್ ಹಾಕ್ಕೊತೀನಿ. ನಿಮ್ಮ ಅಳತೆ ಬೌಲ್ನಲ್ಲಿರೋ ಹಿಟ್ಟೆ ತೊಗೊತಾ ಇದ್ದೀನಿ ನಾನು. ನೋಡ್ತಾ ಇರಿ, ಇದನ್ನು ಚೆನ್ನಾಗಿ ಈ ಥರ ನೀವು ತಿರುಗಿಕೊಬೇಕು. ಯಾವುದೇ ಥರ ಗಂಟು ಹಾಕ್ದಲೇ ಇರೋ ಥರ ನೋಡ್ತಾ ಇರ್ತೀರ ಅನಿಸುತ್ತೆ. ನೋಡಿ, ಯಾವುದೇ ಥರ ಗಂಟಿಲ್ಲ. ಇದು ನೀವು ತುಂಬ ಕಾದಿರೋ ನೀರಿಗೆ ಈ ಥರ ಹಾಕಕ್ಕೆ ಹೋದರೆ ಗಂಟು ಹಾಕ್ಬಿಡುತ್ತೆ. ಒಂದು ಮೀಡಿಯಮ್, ಇನ್ನೂ ಅವಾಗ ನೀರು ಹಾಕಿ 1 ನಿಮಿಷ ಅರ್ಧ ನಿಮಿಷದೊಳಗೆ ಈ ಥರ 2 ಸ್ಪೂನ್ ಹಿಟ್ಟು ಹಾಕೋದ್ರಿಂದ ಈ ಗಂಜಿ ಥರ ಅದರಲ್ಲಿ ಇದು ಬರುತ್ತೆ. ಆವಾಗ ನೀವು ಹಿಟ್ಟಾಕಿ ಮುದ್ದೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಗಂಟು ಬರೋದಿಲ್ಲ. ಇದರಲ್ಲಿ ಈಸಿನೂ ಇರುತ್ತೆ, ತುಂಬ ಸಾಫ್ಟಾಗೂ ಬರುತ್ತೆ ಮುದ್ದೆ, ಆಮೇಲೆ ತುಂಬ ಚೆನ್ನಾಗಿ ಬೇಯುತ್ತೆ ಮುದ್ದೆ. ನೋಡಿ, ಇವಾಗ ನೋಡ್ತಾ ಇರ್ತೀರಾ ರಾಗಿ ಗಂಜಿ ಅದಕ್ಕಾಗಿದೆ. ರಾಗಿ ಗಂಜಿ ಅಂದರೆ ಇಷ್ಟೇ, ಇದು ಚೆನ್ನಾಗಿ ಬೆಂದಿರುತ್ತೆ. ಬೇಕಾದ್ರೆ ಇದನ್ನು ಮಾರ್ನಿಂಗ್ ಎದ್ದು ರಾಗಿ ಗಂಜಿ ಮಾಡ್ಕೊತೀವಿ ಇನ್ನೂರು, ಈ ಥರ ಮಾಡಿಕೊಂಡು ಮಜ್ಜಿಗೆ ಅಥವಾ ಮೊಸರಿಗೆ ಬೆರೆಸ್ಕೊಂಡು ಕುಡಿಬೋದು. ಈಗ ನೋಡಿ, ಈ ಥರ ಆದಾಗ ನೀವು 1 ಕಪ್ ಹಿಟ್ಟು ಏನಿತ್ತು, ಹಿಟ್ಟನ್ನೀಗ ನಾನು ಫುಲ್ ಹಾಕ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಮತ್ತೆ ನೀವು ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ಹೋಗಬೇಕು. ನೋಡಿ ಎಷ್ಟು ಈಸಿ. ಈಗ ಯಾವುದೇ ಥರ ಗಂಟಾಗಲ್ಲ, ಯಾವುದೇ ಥರ ಟೆನ್ಷನ್ ಏನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲಿ ಗಂಟಾಗುತ್ತೆ ಅಂತ ಸರಿ ಬಂದಿರೋ ಮುದ್ದೆ ಯಾವತ್ತೂ ಗಂಟಾಗಲ್ಲ. ನೋಡಿ, ಈ ಥರ ಚೆನ್ನಾಗಿ ತಿರುಗಿಕೊಂಡಿದ್ದೀನಿ. ಈಗ ಯಾವುದೇ ಥರ ಗಂಟಿಲ್ಲ. ಈಗ 1 ರಿಂದ 2 ನಿಮಿಷ ನಾವು ಇದನ್ನು ಒಂದು ತಟ್ಟೆಯಲ್ಲಿ ಕ್ಲೋಸ್ ಮಾಡೋಣ. ಅದಕ್ಕೆ ಮುಂಚೆ 1 ಸ್ಪೂನ್ ತಳಕ್ಕೆ ಈ ಥರ ನೀರು ಹಾಕೋಣ. ಯಾಕೆ ಅಂತಂದರೆ ಅದು ಒತ್ತಲ್ಲ ಮುದ್ದೆ. ಆವಾಗ 1 ಟೇಬಲ್ ಸ್ಪೂನ್ ಆರ್ 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ನ ಈ ಥರ ಹಾಕಿಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡೋಣ. ಸೊ ಮುದ್ದೆ ಹಬೆಲಿ ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇವಾಗ ನೋಡಿ, ಹಬೆಲಿ ಮುದ್ದೆ ಚೆನ್ನಾಗಿ ಬೇಯ್ಕೊಂಡಿದೆ. ಒಂದು 2 ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ಚೆನ್ನಾಗಿ ಕೂಡಿಸ್ಕೊಬೇಕು ಮುದ್ದೆನ. ಎಷ್ಟು ಕೂಡಿಸ್ಕೊತೀವೋ ಅಷ್ಟು ಸ್ಮೂತ್ ಬರುತ್ತೆ ಮುದ್ದೆ ಕಟ್ಟಬೇಕಾದ್ರೆ. ಈಗ ಕಟ್ಟೋಣ ಮುದ್ದೆ, ಬನ್ನಿ. ಈಗ ನೋಡಿ, ಈ ಥರ ಒಂದು ಮಣೆಗೆ ಸ್ವಲ್ಪ ನೀರು ಚುಮ್ಮಿಸ್ಕೊಂಡು ಚೆನ್ನಾಗಿ ಈ ಥರ ಕಟ್ಟಿ ನೋಡಿ. ಮಣೆ ಗಂಟ್ತಿಲ್ಲ ಅಂತಂದರೆ ಮುದ್ದೆ ಅಲ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಮಣೆಗೆಲ್ಲ ಅಂಟುತ್ತೆ, ಕೈಗೆ ಅಂಟುತ್ತೆ. ನೋಡಿ, ಕೈಗೆ ಒಂದು ಸ್ವಲ್ಪನೂ ಅಂಟ್ತಿಲ್ಲ ಅಂತ ಅಂದರೆ ಅಲ್ಲಿಗೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಆಗಿದೆ. ಹೇಳಿದ್ನಲ್ಲ, 1 ಕಪ್ಪಲ್ಲಿ ನಾವು ಇದನ್ನು ಚಿಕ್ಕದಾಗಿ ಕಟ್ಕೊಂಡಿದ್ದೀನಿ. 3 ಮುದ್ದೆ ಆಗಿದೆ. ದೊಡ್ಡದಾಗಿ ಕಟ್ಕೊಂಡಿದ್ದೆ ಮುದ್ದೆ 2 ಆಗುತ್ತೆ. ಸೊ ಇದೇ ಅಳತೆಯಲ್ಲಿ ನೀವು ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.